ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನನ್ನ ಮಗಳನ್ನ ಹೇಗೆ ರೆಡಿ ಮಾಡ್ತೀನಿ, ಅವಳ ಮೇಕಪ್ ಹೇಗಿರುತ್ತೆ, ಮೇಕಪ್ ಮಾಡಬೇಕಾದ್ರೆ ಎಷ್ಟು ತರಲೆ ಮಾಡ್ತಾಳೆ, ಸೊ ಎಲ್ಲ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡ್ದೇ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನಾನು ನೈಟೇ ಮೆಹಂದಿ ಎಲ್ಲ ಅವಳಿಗೆ ಹಾಕಿದ್ದೆ. ಮಕ್ಕಳು ಎಚ್ಚರ ಇದ್ದಾಗ ಅವ್ರಿಗೆ ಮೆಹಂದಿ ಹಾಕೋದು ತುಂಬಾ ಕಷ್ಟ. ಸೊ ಹಾಗಾಗಿ ನಾನು ಅವಳು ಮಲಗಿದಾಗಲೇ ಮೆಹಂದಿ ಎಲ್ಲ ಹಾಕಿಬಿಟ್ಟಿದ್ದೆ. ಲಾಸ್ಟ್ ಟೈಮು ದಸರಾ ಟೈಮಲ್ಲಿ 9 ದೇವಿ ಅವತಾರ ಅವಳಿಗೆ ಹಾಕೋಣ ಅಂತ ಅಂದ್ಕೊಂಡಾಗ ಮೆಹಂದಿ ಹಾಕಬೇಕಾದ್ರೆ ತುಂಬಾ ಕಷ್ಟ ಆಗಿತ್ತು ನನಗಂತೂ. ಅವಳು ಎಚ್ಚರ ಇದ್ದಾಗ ನಾನು ಹಾಕ್ತಾಯಿದ್ದೆ, ಹಾಕ್ಸ್ಕೊತಾಳೆ ಹೆಂಗು ಅಂತ ಅಂದ್ಬಿಟ್ಟು. ಬಟ್ ಅವತ್ತು ಅವಳು ಹಾಕಿಸ್ಕೊಳ್ಳೇ ಇಲ್ಲ. ಮೆಹಂದಿ ಹಾಕಿರೋದನ್ನೆಲ್ಲ ನೆಲಕ್ಕೆ ಒರೆಸೋದು, ಬಟ್ಟೆಗೆ ಒರೆಸ್ಕೊಳ್ಳೋದು, ಮುಖಕ್ಕೆ ಒರೆಸ್ಕೊಳ್ಳೋದು ಆ ಥರ ಎಲ್ಲ ಮಾಡಿಬಿಟ್ಟಿದ್ಲು. ಸೊ ಹಾಗಾಗಿ ಈ ಸರಿ ನಾನು ಐಡಿಯಾ ಮಾಡಿಬಿಟ್ಟು ಅವಳು ರಾತ್ರಿ ಮಲಗಿದ್ದಾಗ ಮೆಹಂದಿ ಎಲ್ಲ ಹಾಕಿಬಿಟ್ಟು ಮಲಗಿಸಿದ್ದೆ ಅವಳನ್ನ. ನನ್ನ ಮಗಳನ್ನ ಮಲಗಿಸೋದಂತೂ ತುಂಬಾ ಕಷ್ಟ. ಅವಳು ಮಲಗಿದ್ದಾಗಲೇ ಮೇಕಪ್ ಎಲ್ಲ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಅವಳು ಮಲಗೋದೇ ಇಲ್ಲ, ತುಂಬ ನಿದ್ದೆ ಕಡಿಮೆ ಅವಳದು. ಅವಳು ರಾತ್ರಿ ಮಲ್ಕೊತಾಳೆ, ಒಂದೊಂದು ಸತಿ 10 ಗಂಟೆ, ಒಂದೊಂದು ಸರಿ 10:30, ಒಂದೊಂದು ಸತಿ ಅಂತೂ ಬೇಗ 8 ಗಂಟೆಗೆ ಮಲ್ಕೊಂಡ್ಬಿಟ್ಟಿರ್ತಾಳೆ. ಯಾವಾಗ ಮಲ್ಕೊಳ್ತಾಳೆ ಅಂತಲೇ ಗೊತ್ತಾಗಲ್ಲ. ಮತ್ತು ನಾನು ಈ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು ಸಾಟರ್ಡೆ ನೈಟು ಅವಳಿಗೆ ಮೆಹಂದಿ ಆಗ್ತಾಯಿದ್ದೆ, ಆವಾಗ ಕ್ಯಾಪ್ಚರ್ ಮಾಡ್ಕೊಂಡಿರೋ ವಿಡಿಯೋ. ಮೇಕಪ್ ಮಾಡೋದು ಕೂಡ ನಾನು ತೆಗಿಬೇಕು ಅಂತ ಅಂದ್ಕೊಂಡೆ, ಬಟ್ ಸಂಡೇ ಮಾರ್ನಿಂಗ್ ತುಂಬಾ ಅರ್ಜೆಂಟ್ ಆಗೋಯಿತು. ಸೊ ಹಾಗಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬರೀ ಅವಳದು ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ಅವಳನ್ನ ಕೂರಿಸಿದ್ನಲ್ಲ, ಸೊ ಹಾಗೇ ತೆಗೆದ್ಬಿಟ್ಟೆ. ಫನ್ನಿ ವಿಷಯ ಏನಪ್ಪ ಅಂತ ಅಂದರೆ, ನಾನು ತುಂಬ ಖುಷಿಯಿಂದ ಮೆಹಂದಿ ಎಲ್ಲ ಹಾಕಿದ್ದೀನಿ ನೈಟು. ಬಟ್ ಮಾರ್ನಿಂಗ್ ಅವಳಿಗೆ ಕಾಸ್ಟ್ಯೂಮ್ ಎಲ್ಲ ಹಾಕಿದಾಗ ಫುಲ್ ಅದರಲ್ಲೇ ಆಗೋಗ್ಬಿಟ್ಟಿದ್ಲು ಅವಳು. ಮೆಹಂದಿನೇ ಕಾಣ್ತಾ ಇರಲಿಲ್ಲ ಡ್ರೆಸ್ಸಲ್ಲಿ. ಮತ್ತು ಫ್ಲವರ್ ಜ್ಯುವೆಲ್ರಿ ಕೂಡ ಹಾಕಿದ್ದೆ ನಾನು. ಸೊ ಅದರಲ್ಲೆಲ್ಲ ಮೆಹಂದಿನೇ ಕಾಣಿಸ್ತಾ ಇರಲಿಲ್ಲ. ನಾನು ಅಂದ್ಕೊಂಡೆ ಮೆಹಂದಿ ಸುಮ್ಮನೆ ಹಾಕಿದೆ, ನಾನು ತುಂಬ ಟೈಮ್ ವೇಸ್ಟು ಅಂತ ಅನ್ನಿಸ್ತು. ಇದೆಲ್ಲ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಲಾಸ್ಟ್ ಇಯರ್ ಕೂಡ ಅಂದ್ಕೊಂಡೆ, ಈ ವರ್ಷವೂ ಅಂದ್ಕೊಂಡಿದ್ದೆ. ಬಟ್ ಟೈಮೇ ಸಿಗ್ತಾ ಇರಲಿಲ್ಲ. ನಮಗೆ ಸಂಡೇ ಲೀವ್ ಇರುತ್ತೆ, ಇಲ್ಲಾಂದರೆ ಒಂದು ದಿವಸ ರಜೆ ಹಾಕ್ಬಿಟ್ಟು ಸ್ಟುಡಿಯೋಗೆಲ್ಲ ಹೋಗಬೇಕು. ಆ್ಯಂಡ್ ತುಂಬ ಟೈಮ್ ತೊಗೊಳತ್ತೆ. ಮಕ್ಕಳು ಒಂದು ಕಡೆ ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳಲ್ಲ, ಅಳ್ತಾ ಇರ್ತಾರೆ. ಅವ್ರನ್ನ ಸಮಾಧಾನ ಮಾಡಬೇಕು, ಆಮೇಲೆ ಫೋಟೋಸ್ ಎಲ್ಲ ತೆಗಿಬೇಕು. ತುಂಬ ಪೇಷನ್ಸ್ ಬೇಕಾಗುತ್ತೆ ಫೋಟೋಶೂಟ್ ಮಾಡಿಸ್ಬೇಕಂದ್ರೆ. ನಿಜವಾಗ್ಲೂ ಮಕ್ಕಳು ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದರೆ ಅದು ಸಾಮಾನ್ಯದ ವಿಷಯನೇ ಅಲ್ಲ. ಹಸ್ಬೆಂಡ್ಗೂ ತುಂಬಾ ಖುಷಿ ಈ ಥರ ಎಲ್ಲ ಅವಳಿಗೆ ಫೋಟೋ ತೆಗಿಬೇಕು, ರೆಡಿ ಮಾಡಬೇಕು ಅಂತ ಅಂದರೆ. ಬಟ್ ಅವಳು ಅಳೋದು ಅಂದರೆ ಅವರಿಗೆ ಆಗಲ್ಲ. ಅಳ್ತಾ ಇದ್ದರೆ ಎಲ್ಲ ಅರ್ಧಕ್ಕೆ ಬಿಡಿಸ್ಬಿಡ್ತಾರೆ. ಕೃಷ್ಣ ಜನ್ಮಾಷ್ಟಮಿಗೆ ನಾನು ಕಾಸ್ಟ್ಯೂಮ್ಸ್ ಎಲ್ಲ ಏನೂ ನಾನು ತಗೊಂಡಿಲ್ಲ. ಯಾಕೆಂದರೆ ಲಾಸ್ಟ್ ಇಯರು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಫ್ಲವರ್ ಜ್ಯುವೆಲ್ರಿ ತೊಗೊಂಡಿದ್ದೆ, ಸೊ ಅದು ಇತ್ತು. ಲಾಸ್ಟ್ ಇಯರ್ ಬಂದು ಅವಳಿಗೆ ಡ್ರೆಸ್ ಒಂದು ತೊಗೊಂಡಿದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಏನು ಶಾಪಿಂಗ್ ಮಾಡಿಲ್ಲ. ಒಂದಿಷ್ಟು ಫ್ಲವರ್ ತೊಗೊಂಡು ಬಂದಿದ್ದೆ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ಅದು ವೇಲು ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ತುಂಬ ತೆಳ್ಳಗಿತ್ತು, ಎಳೆಲ್ಲ ಹೋಗಿತ್ತು. ಸೊ ಹಾಗಾಗಿ ಚುಂಡ್ರಿನ ಯೂಸ್ ಮಾಡಿದ್ದೀನಿ ಅಷ್ಟೇ. ಚುಂಡ್ರಿ ಹಾಕಿದ್ರೆ ಲುಕ್ಕು ಕೂಡ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ಒಂದಿಷ್ಟು ಫ್ಲವರ್ಗಳನ್ನ ತೊಗೊಂಡು ಬಂದಿದ್ದೆ. ಅವಳನ್ನ ಹಾಗೆ ಕೂರಿಸೋದು ಏನಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ ಕೂಡ ಫ್ಲವರ್ನ ತೊಗೊಂಬಂದು ಸುತ್ತ ಹಾಕಿಬಿಟ್ಟು ಅವಳನ್ನ ಸೆಂಟ್ರಲ್ಲಿ ಕೂರಿಸಿದ್ದೆ. ಸೊ ಹಿಂದೆಗಡೆ ಆರ್ಟಿಫಿಷಿಯಲ್ಲು. ಈ ವರ್ಷ ಅದನ್ನು ನಾನು ಹೊಸದು ತೊಗೊಂಡಿದ್ದೀನಿ. ಇದ್ರದ್ದು ಪ್ರೈಸ್ ಬಂದು 300 ರುಪೀಸು. ಮಾರ್ಕೆಟಲ್ಲೇ ತೊಗೊಂಡಿದ್ದು, ಆನ್ಲೈನಲ್ಲಿ ನನಗೆ ಈ ಥರ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಮಾರ್ಕೆಟಲ್ಲೇ ತಗೊಂಡಿದ್ದು ಅದನ್ನು. ಲಾಸ್ಟ್ ಇಯರು ಫುಲ್ ಖುಷಿಯಾಗಿ ಡ್ರೆಸ್ಸೆಲ್ಲ ಹಾಕ್ಕೊಂಡು ಫೋಟೋಗೆಲ್ಲ ಪೋಸ್ ಕೊಟ್ಟಿದ್ಲು. ಬಟ್ ಈ ಸತಿ ತುಂಬಾ ಅಳ್ತಾ ಇದ್ಲು. ಡ್ರೆಸ್ಸು ನೋಡಿಬಿಟ್ಟು ಮತ್ತು ಫ್ಲವರ್ ಜ್ಯುವೆಲ್ರಿ, ಚುಂಡ್ರಿನ ನೋಡಿ ತುಂಬಾ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ನಾನು ಅಂದ್ಕೊಂಡೆ ಇವಳು ಫೋಟೋ ಎಲ್ಲ ತೆಗೆಸ್ಕೊಳ್ಳೋದೇ ಇಲ್ಲ ಇನ್ನು ಅಂತ. ಬಟ್ ಹೆಂಗೋ ಅವ್ರ ಪಪ್ಪ ಬಂದುಬಿಟ್ಟು ನನಗೆ ಡೆಕೋರೇಷನ್ಗೂ ಹೆಲ್ಪ್ ಮಾಡಿದ್ರು, ಮತ್ತು ಅವಳಿಗೆ ಡ್ರೆಸ್ ಹಾಕೋದಕ್ಕೂ ಹೆಲ್ಪ್ ಮಾಡಿದ್ರು. ನಾವು ಎಷ್ಟು ನಗ್ಸೋದಕ್ಕೆ ಟ್ರೈ ಮಾಡಿದ್ರು ಅವಳು ನಗ್ತಾನೇ ಇರಲಿಲ್ಲ. ಒಂದು ಸ್ವಲ್ಪ ಸ್ಮೈಲ್ ಮಾಡೋಳು ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡೋಳು. ನಾವು ಒಂದು ಕೈಲಿ ನವಿಲ್ಗೆರೆ ಕೊಟ್ಟು ತೆಗ್ಸೋಣ, ಮತ್ತು ಸ್ಟ್ಯಾಂಡಪ್ಪಲ್ಲಿ ತೆಗ್ಸೋಣ, ಕೂರಿಸ್ಬಿಟ್ಟು ತೆಗ್ಸೋಣ ಅಂತ ಏನೇನೇನೋ ಪ್ಲ್ಯಾನ್ ಮಾಡಿದ್ದೆ. ಬಟ್ ಒಂದು 3-4 ಫೋಟೋ ಅಷ್ಟೇ ತೊಗೊಂಡೆ. ಮತ್ತು ಈ ಫ್ಲವರ್ ಜ್ಯುವೆಲ್ರಿ ಆನ್ಲೈನಲ್ಲಿ ಸಿಗುತ್ತೆ, ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಮತ್ತು ಇನ್ನೂ ಒಂದು ಸೆಟ್ ಇದೆ ವೈಟ್ ಮತ್ತು ಗ್ರೀನ್ ಕಾಂಬಿನೇಷನ್ದು, ಅದು ನಾನು ಮಾರ್ಕೆಟಲ್ಲಿ ತೊಗೊಂಡಿರೋದು. ಪಿಂಕ್ ಕಲರ್ ಫ್ಲವರ್ ಜ್ಯುವೆಲ್ರಿದು ಲಿಂಕ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಬೇಕು ಅಂದರೆ ಹೋಗಿ ಚೆಕ್ಔಟ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು. ಅವಳು ಅಳೋದು ನೋಡಿಬಿಟ್ಟು ಫೋಟೋಸ್ ಎಲ್ಲ ಈ ಸತಿ ಚೆನ್ನಾಗೇ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಮಧ್ಯದಲ್ಲಿ ಸ್ವಲ್ಪ ಸ್ಮೈಲ್ ಮಾಡ್ತಾಯಿದ್ಲು. ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕು, ವಾಟ್ಸಪ್ಪಲ್ಲೆಲ್ಲ
ತುಂಬ ಚೆನ್ನಾಗಿರುತ್ತೆ ಫೋಟೋಸ್ಗಳು. ಬಟ್ ಯೂಟ್ಯೂಬಲ್ಲಿ ಮಾತ್ರ ಅವಳು ಬರೀ ಅಳೋದನ್ನೇ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವಳು ಫುಲ್ ಅಳ್ತಾ ಇದ್ಲು, ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಕ್ಕಿದ್ಲು. ಅದಷ್ಟೇ ಫೋಟೋಸ್ನ ನಾನು ತೆಗೆದಿದ್ದೀನಿ. ನಾನು ಅಂದ್ಕೊಂಡಂಗೆ ಫೋಟೋಸ್ನ ತೆಗಿಯೋಕ್ಕಾಗಿಲ್ಲ, ಬಟ್ ಒಂದು 25% ನಾನು ಅಂದ್ಕೊಂಡಿರೋ ಹಾಗೆ ಅವಳ ಫೋಟೋಸ್ ಎಲ್ಲ ತೆಗೆದಿದ್ದೀನಿ. ಅವಳು ಖುಷಿಯಾಗಿದ್ದಿದ್ರೆ ಇನ್ನು ನಾನು ಹೇಳ್ದಾಗೆ ಸ್ವಲ್ಪ ರಿಯಾಕ್ಷನ್ ಎಲ್ಲ ಮಾಡ್ತಾಯಿದ್ಲು. ಸೊ ಖುಷಿ ಆಗ್ತಾಯಿತ್ತು ಇನ್ನೂ. ಮತ್ತು ಇವಾಗ ಟ್ರೆಂಡಲ್ಲಿರುವಂಥ ಟ್ರಾನ್ಸ್ಲೇಟ್ ವಿಡಿಯೋ ಮಾಡ್ತಾರಲ್ಲ, ಸೊ ಆ ಥರ ಮಾಡೋಣ ಅಂತ ಅಂದ್ಕೊಂಡು ಅವಳಿಗೆ ಜೀನ್ಸ್ ಹಾಕಿ ಮೇಲೆ ಬ್ಲೌಸ್ ಹಾಕಿ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಅವಳು ನಾನು ಹೇಳ್ದಾಗೇ ನಡ್ಕೊಂಡು ಕೂಡ ಬರ್ತಾಯಿದ್ಲು. ಸಮ್ಟೈಮ್ಸ್ ನಾನು ಹೇಳ್ದಾಗ ಕೇಳ್ತಾಳೆ, ಸಮ್ಟೈಮ್ಸ್ ಅವಳು ಕೇಳಲ್ಲ. ಟ್ರಾನ್ಸ್ಲೇಟ್ ಥೀಮಲ್ಲಿ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ಜೀನ್ಸ್ ಹಾಕಿದ್ದೆ. ಸೊ ಅದನ್ನು ಕೂಡ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಬಟ್ ಅವಳು ತುಂಬ ಫಾಸ್ಟಾಗಿ ಬರ್ತಾಯಿದ್ಲು. ನಾನು ಸ್ಲೋ ಮೋಷನ್ ಮಾಡ್ಕೋಬೇಕು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ. ಆ್ಯಂಡ್ ಅವಳಿಗೆ ಡ್ರೆಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಊಟ ಮಾಡಿಸ್ತಾ ಇದ್ದೆ. ಇತ್ತೀಚೆಗಂತೂ ಊಟದ್ದೇ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿದೆ. ಊಟನೇ ಮಾಡ್ತಾ ಇಲ್ಲ ಅವಳು. ಒಂದೊಂದು ಸತಿ ಬೌಲಲ್ಲಿ ಹಾಕ್ಕೊಡ್ತೀನಿ, ತಾನೇ ತಿಂತಾ ಇರ್ತಾಳೆ. ಸೊ ತಿನ್ನಬೇಕಾದ್ರೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಇದನ್ನು. ಮತ್ತು ಅವಳಿಗೆ ಮೇಕಪ್ ಅಂತ ಅಂದರೆ ನಾನೇನು ನಾವು ಯೂಸ್ ಮಾಡ್ತೀವಲ್ಲ ಕಾಸ್ಮೆಟಿಕ್ಸ್ ಎಲ್ಲ, ಆ ಥರದ್ದೆಲ್ಲ ಏನೂ ಯೂಸ್ ಮಾಡಿಲ್ಲ. ಅವಳಿಗೆ ಡೈಲಿ ನಾನು ಬಾಡಿ ಲೋಷನ್ನು ಮತ್ತು ಕ್ರೀಮು, ಪೌಡ್ರ್ ಅಷ್ಟೇ ಯೂಸ್ ಮಾಡ್ತೀನಿ. ಸೊ ಅದನ್ನೇ ಯೂಸ್ ಮಾಡಿದ್ದು. ನಾನು ಅವಳಿಗೆ ಹಿಮಾಲಯನೇ ಯೂಸ್ ಮಾಡ್ತೀನಿ ಎಲ್ಲ ಪ್ರಾಡಕ್ಟ್ಗಳನ್ನು. ಈವನ್ ಕಾಜಲ್ ಕೂಡ ನಾನು ಹಿಮಾಲಯನೇ ಯೂಸ್ ಮಾಡೋದು. ಸೊ ಐಬ್ರೋಗೆ ಒಂಚೂರು ಕಾಜಲ್ ಹಾಕಿದ್ದೆ, ಮತ್ತು ಅದು ಡಾಟ್ ಏನು ಇಟ್ಟಿದ್ದೀನಿ ಲೈನ್ಸ್ ಆಗಿ. ಸೊ ಅದು ಒಂದು ಅಷ್ಟೇ. ಬಟ್ರೆ ಬೇರೆ ಏನು ಮೇಕಪ್ ಐಟಮ್ಸ್ಗಳನ್ನ ಅವಳಿಗೆ ಯೂಸ್ ಮಾಡಿಲ್ಲ. ಇವಾಗ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಮಮ್ಮಿ ಮಮ್ಮಿ ಅಂತ ಅಂದ್ಬಿಟ್ಟು ಕೇಳಿಸ್ಕೋತಾ ಇರ್ಬೋದು ನೀವು. ಇವಾಗ ಒಂದ್ಸತಿ ವಾಯ್ಸ್ ಓವರು ಕೊಡೋಕ್ಕಾಗಲ್ಲ. ಸೊ ಹಾಗಾಗಿನೇ ವೀಡಿಯೋಸ್ ಎಲ್ಲ ತುಂಬ ಲೇಟ್ ಆಗ್ತಾ ಇದೆ. ಈವನ್ ನಾನು ಇನ್ನು ವರಮಹಾಲಕ್ಷ್ಮಿ ಹಬ್ಬದ್ದು ಕೂಡ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ಆವತ್ತೇ ನಮ್ಮ ಮನೆ ಗೃಹ ಪ್ರವೇಶ ಕೂಡ ಇತ್ತು. ಸೊ ಅದನ್ನು ಆದಷ್ಟು ಬೇಗ ವೀಡಿಯೋ ಎಡಿಟ್ ಮಾಡಿ ಆ್ಯಂಡ್ ವಾಯ್ಸ್ ಓವರ್ನ ಕೊಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಊಟ ಎಲ್ಲ ನಾನು ತಿನ್ನಿಸಿದ್ರೆ ಸ್ವಲ್ಪ ಸ್ವಲ್ಪ ತಿಂತಾಳೆ, ಬಟ್ ಅವಳ ಕೈಯಿಂದ ಆದರೆ ಚೆನ್ನಾಗಿ ಊಟ ಮಾಡ್ತಾಳೆ ಅಂದ್ಬಿಟ್ಟು ನಾನು ಅವಳಿಗೆ ಜಾಸ್ತಿ ಟ್ರೈ ಮಾಡ್ತೀನಿ. ಕೆಳಗಡೆ ಚೆಲ್ಲಿದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಒಂದು ಬೌಲಲ್ಲೇ ಹಾಕ್ಕೊಟ್ಟಿರ್ತೀನಿ, ಸ್ವಲ್ಪ ಸ್ವಲ್ಪನೇ ಒಂದು 2 ಸ್ಪೂನು. ಸೊ ಅವಳಾಗೆ ತಿಂತಾಳೆ. ನಾವು ತಿನ್ಸೋಕೋದ್ರೆ ತುಂಬ ನಾಟಕ ಮಾಡ್ತಾಳೆ, ತುಂಬ ಕಾಡ್ತಾಳೆ ಊಟ ಮಾಡಿಸೋದಕ್ಕೆ. ನಂಗೆ ಬೇಡ. ಐಸ್ ಕ್ರೀಮು ಚಾಕ್ಲೇಟು ಎಷ್ಟು ಕೊಟ್ಟರು ಅದಕ್ಕೆ ಬೇಡ ಅಂತ ಹೇಳಲ್ಲ ಅವಳು. ಸಮ್ಮು ಮತ್ತು ಗೌರಿ ಐಸ್ ಕ್ರೀಮ್ ತೊಗೊಂಬಂದಿದ್ರು ಅವಳಿಗೆ 2. ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಅವಳದು ರಿಯಾಕ್ಷನ್ ನೋಡಬೇಕು, ಎಷ್ಟು ಕ್ಯೂಟಾಗಿ ರಿಯಾಕ್ಷನ್ ಕೊಡ್ತಾಯಿದ್ಲು. ಪಪ್ಪನ್ನ ಕರೆದ್ಬಿಟ್ಟು ಒಂದು ಸತಿ ಐಸ್ ಕ್ರೀಮ್ ಬಾಯಿಗೆ ಇಟ್ಕೊಂಡು ಕಣ್ಣು ಮುಚ್ಚಿ ಕ್ಯೂಟಾಗಿ ರಿಯಾಕ್ಷನ್ ಕೊಡ್ತಾಯಿದ್ಲು. ಒಂದು ಸತಿ ನನ್ನ ಕರಿತಾಯಿದ್ಲು ಮಮ್ಮಿ ಅಂತ ಅಂದ್ಬಿಟ್ಟು. ಸೊ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ನನಗೆ ಆ ಥರ ಕ್ಯೂಟಾಗಿ ರಿಯಾಕ್ಷನ್ ಕೊಟ್ಟಾಗೆಲ್ಲ ಒಂದು ಫೋಟೋ ಇಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ. ಅವಳು ದೊಡ್ಡವಳಾದಾಗ ಅವಳಿಗೆ ಈ ಥರ ಎಲ್ಲ ರಿಯಾಕ್ಷನ್ ಮಾಡ್ತಾ ಇದ್ದೆ ಅಂತ ತೋರ್ಸೋದಕ್ಕೆ. ಆವಾಗ ಖುಷಿ ಆಗ್ತಾ ಇರುತ್ತೆ ತೋರಿಸ್ಬೇಕಾದ್ರೆ. ಮಮ್ಮಿ ಮಾಡಿ ಹಿಂಗೆ ಮಾಡಿ. ತಡಿಯಾ ನಂದ ಅನ್ ಪಪ್ಪಾಗ ಎವ್ರಿ ಸಂಡೇ ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬರಬೇಕಾದ್ರೆ ಗೋಬಿ ಮಂಚೂರಿ ಇಲ್ಲ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಬರ್ತೀವಿ. ಪಾಪುಗೆ ನಾನು ಔಟ್ಸೈಡು ಜಾಸ್ತಿ ಏನೂ ತಿನ್ನಿಸಲ್ಲ, ಸಮ್ಟೈಮ್ಸ್ ಅಷ್ಟೇ ತಿನ್ನಿಸ್ತೀನಿ. ಬಟ್ ಆಲ್ಮೋಸ್ಟ್ ಅವಳು ತಿನ್ನೋದು ಇಲ್ಲ, ಆ ಕಡೆ ಈ ಕಡೆ ನೋಡಿಕೊಂಡೇ ಕೂತಿರ್ತಾಳೆ. ಗೋಬಿ ಮಂಚೂರಿ ಅವಳಿಗೆ ಮನೇಲೇ ಯಾವಾಗಲಾದರೂ ಗೋಬಿ ಮಂಚೂರಿ ಮಾಡಿದಾಗ ನಂಗೆ ಟೈಮ್ ಸಿಕ್ಕಿದ್ರೆ ರೆಸಿಪಿನ ಕ್ಯಾಪ್ಚರ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಾರ್ಕೆಟೆಲ್ಲ ಸುತ್ತಾಡ್ಕೊಂಡು ಬಂದಮೇಲೆ ಖುಷಿಯಾಗಿದ್ಲಲ್ಲ ಅಂತ ಅಂದ್ಬಿಟ್ಟು ಕೃಷ್ಣದೊಂದು ಡ್ರೆಸ್ ಹಾಕಿ ಫೋಟೋ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅದು ಡ್ರೆಸ್ ಎಲ್ಲ ನೋಡಿಬಿಟ್ಟು ಬೆಳಗ್ಗೆ ಯಾವ ರೀತಿ
ಅಳ್ತಾ ಇದ್ಲು, ಹಾಗೇ ಅಳ್ತಾ ಇದ್ಲು. ಪಾಪ ಸುಮ್ಮನೆ ಅಳಿಸ್ತೀಯ ನೀನು, ಬೇಡ ಬಿಟ್ಬಿಡು, ಫೋಟೋ ಬೇಡ, ಬೆಳಗ್ಗೆ ಹೇಗೂ ತೊಗೊಂಡಿದೆಯಲ್ಲ ಬಿಟ್ಬಿಡು ಅವಳನ್ನ ಅಂತ ಇದ್ದರು. ಆದ್ರೂ ಹೆಂಗೋ ಅವಳನ್ನ ಸಮಾಧಾನ ಮಾಡಿ ಒಂದು ಸ್ವಲ್ಪ ನಗ್ಸೋಕ್ಕಿದ್ದಕ್ಕೆ ಟ್ರೈ ಮಾಡಿ ಅವಳು ನಕ್ಕದ ಮೇಲೆ ಒಂದು ಫೋಟೋ ತೊಗೊಂಡೆ ಅಷ್ಟೇ. ರಾಧಾ ಮತ್ತು ಕೃಷ್ಣ 2 ಕಾಸ್ಟ್ಯೂಮಲ್ಲೂ ಅವಳು ಅಳ್ತಾನೆ ಇದ್ಲು. ಸೊ ಅಳೋ ವೀಡಿಯೋನೇ ಇದಾವಲ್ಲ ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದ್ಬಿಟ್ಟು ಬರೀ ಅಳೋ ವೀಡಿಯೋಸೇ ಹಾಕಿದ್ದಾರೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಕೃಷ್ಣ ಜನ್ಮಾಷ್ಟಮಿ ದಿವಸ ನನ್ನ ಮಗಳದ್ದು ಫೋಟೋಸ್ ಎಲ್ಲ ಪಬ್ಲಿಕ್ ಮ್ಯೂಸಿಕಲ್ಲಿ ಬರ್ತಾ ಇತ್ತು. ಸೊ ನೋಡಿ ತುಂಬಾ ಖುಷಿ ಆಯಿತು. ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್.